ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸುಖಿ ಲಾವಣ್ಯ ಚಾನೆಲ್. ಇವತ್ತಿನ ವಿಡಿಯೋ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಲ್ಲ ಒಂದು ಸತ್ಯವನ್ನ ಹೇಳೋದಿಕ್ಕೆ ಬಂದಿದ್ದೀನಿ. ನೋಡಿ, ಕನ್ಸು ಕಾಣೋದು ಸುಲಭ, ಆದ್ರೆ ಆ ಕನ್ಸನ್ನ ನಾವು ನನಸು ಮಾಡ್ಕೋಬೇಕು ಅನ್ನೋದಾದ್ರೆ ನಮ್ಮ ಮನ್ಸೊಳಗೆ ಆ ಒಂದು ಯೋಚನೆ ಬದಲಾಗಬೇಕು. ಅದು ಯಾವ ಯೋಚನೆ ಅಂತ ಹೇಳ್ಬಿಟ್ಟು ನಿಮಗೆ ಕಥೆಯ ಮೂಲಕ ತಿಳಿಸ್ಕೊಡ್ತೀನಿ. ಇವತ್ತು ನೀವು ನೋಡ್ತಾ ಇರುವಂತ ಒಂದು ಕತೆ ಭಿಕ್ಷುಕ ಹೇಗೆ ಕೇವಲ ಒಂದೇ ಒಂದು ಮಾತಿನಿಂದ ಇಡೀ ತನ್ನ ಬದುಕನ್ನೇ ವ್ಯಾಪಾರವನ್ನಾಗಿ ಮಾಡ್ಕೊಳ್ತಾನೆ ಅನ್ನುವಂತ ಸಾರಾಂಶನ ನೀವು ತಿಳ್ಕೊತೀರಾ. ಯಶಸ್ಸಿನ ದಾರಿ ಹುಡುಕ್ತಾ ಇರೋರಿಗೆ ಖಂಡಿತ ಈ ಒಂದು ಕತೆ ತುಂಬಾ ಸ್ಫೂರ್ತಿಯಾಗುತ್ತೆ. ನೀವೇನಾದ್ರೂ ಮೊದಲನೇ ಬಾರಿ ಈ ನನ್ನ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಆಲೋಚನೆಗಳು ಬದಲಾಗೋಕೆ ಒಂದು ಕೀ ಪಾಯಿಂಟ್ ಈ ಕಥೆಯಲ್ಲಿದೆ. ಎಷ್ಟೋ ಮೋಟಿವೇಶನ್ಸ್ ವಿಡಿಯೋಗಳನ್ನ ನೋಡ್ತೀವಿ, ಹಾಗೆ ಎಷ್ಟೋ ಜನರಿಂದ ನಾವು ನೀವೇನ್ ಆಲೋಚಿಸ್ತೀರೋ ಅದನ್ನೇ ಹಾಕ್ತೀರಾ ಅನ್ನೋದನ್ನೆಲ್ಲ ತಿಳ್ಕೊಂತೀವಿ. ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ಇನ್ನೂ ಕೂಡ ನಾವು ಸ್ಟ್ರಗಲ್ ಮಾಡ್ತಾನೇ ಇದೀವಿ. ಯಾಕೆ? ಅದಕ್ಕೆ ಉತ್ತರ ಈ ಕಥೆಯಲ್ಲಿ ನಿಮಗೆ ಸಿಗುತ್ತೆ. ಸೊ ಕಥೆನ ಪೂರ್ತಿಯಾಗಿ ನೋಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಒಂದ್ಸಲ ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ ಒಬ್ಬ ಭಿಕ್ಷುಕ ಇದ್ದ. ಪ್ರತಿದಿನ ಜನ ಬಂದು ಹೋಗುವಾಗ ಭಿಕ್ಷೆ ಕೇಳ್ತಾ ಇದ್ದ. ಅಲ್ಲಿಗೆ ಒಂದಿನ ಸೂಟು ಬೂಟು ಹಾಕಿದ್ದ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಬರ್ತಾರೆ. ಇವನು ತುಂಬಾ ರಿಚ್ ಇರಬೇಕು, ಚೆನ್ನಾಗಿ ದುಡ್ಡು ಕೊಡ್ತಾನೆ ಅಂತ ಅಂದ್ಕೊಂಡು ಭಿಕ್ಷುಕ ಅವನ ಹತ್ರ ಕೈ ಚಾಚಿದ. ಆದ್ರೆ ಆ ಬಿಸ್ನೆಸ್ ಮ್ಯಾನ್ ಹಣ ಕೊಡೋ ಬದಲು ಅವನನ್ನು ನೋಡಿ ಶಾಕ್ ಆಗೋ ಥರ ಒಂದು ಮಾತು ಕೇಳ್ದ. ನೀನು ಯಾವತ್ತಾದ್ರೂ ಯಾರಿಗಾದ್ರೂ ಏನಾದ್ರೂ ಕೊಟ್ಟಿದೀಯಾ? ಬರೀ ತಗೊಳ್ಳೋದೇ ಗೊತ್ತಾ ಅಂತ ಕೇಳ್ತಾನೆ. ಭಿಕ್ಷುಕ ಆಶ್ಚರ್ಯ ಪಟ್ಕೊಂಡು, ಸರ್, ನಾನು ಬರೀ ಭಿಕ್ಷುಕ, ನನ್ನ ಹತ್ರ ಕೊಡಕ್ಕಾದ್ರೂ ಏನಿದೆ ಹೇಳಿ ಅಂತ ಕೇಳ್ತಾನೆ. ಅದಕ್ಕೆ ಬಿಸ್ನೆಸ್ ಮ್ಯಾನ್ ನಗ್ತಾ, ನೋಡಪ್ಪ, ಬಿಸ್ನೆಸ್ ಅಂದ್ರೆ ವ್ಯವಹಾರ. ನೀನೇನಾದ್ರೂ ಕೊಟ್ರೆ ನಾನು ಅದಕ್ಕೆ ಪ್ರತಿಯಾಗಿ ಏನಾದ್ರೂ ಕೊಡ್ತೀನಿ. ಕೊಡೋಕೆ ಏನೂ ಇಲ್ಲ ಅಂದಮೇಲೆ ನೀನು ಕೇಳೋ ಹಕ್ಕನ್ನು ಕೂಡ ಕಳ್ಕೊಳ್ತೀಯ ಅಂತ ಹೇಳಿ ರೈಲ್ ಹತ್ಬಿಟ್ಟು ಹೊರಟೋಗ್ಬಿಡ್ತಾನೆ. ಇದನ್ನು ಯೋಚನೆ ಮಾಡ್ತಾ ಇದ್ದ ಭಿಕ್ಷನ್ಗೆ ಆ ಮಾತುಗಳು ತುಂಬಾ ತಲೆ ಕೆಡಿಸಿದ್ವು. ಅವನು ಹೇಳಿದ್ದು ನಿಜ ಅಲ್ವಾ, ನನ್ನ ಯಾಕೆ ಬರೀ ಕೇಳಬೇಕು ಅಂತ ಯೋಚನೆ ಮಾಡೋಕೆ ಶುರು ಮಾಡ್ದ. 2 ದಿನ ಕಣ್ಣಿಗೆ ನಿದ್ದೆ ಇಲ್ಲದೆ ನೆಲೆ ಕಳೆದೋಗಿದ್ದ. 3ನೇ ದಿನ ರೈಲ್ವೆ ಹಳಿ ಪಕ್ಕದಲ್ಲೇ ಸುಂದರವಾದ ಹೂಗಳ ಅರಳಿದ್ದನ್ನ ನೋಡ್ದ. ತಕ್ಷಣ ಅವನಿಗೊಂದು ಐಡಿಯಾ ಬಂತು. ಈ ಜನರು ನನಗೆ ಭಿಕ್ಷೆ ಕೊಟ್ಟಾಗ ಪ್ರತಿಯಾಗಿ ಈ ಒಂದು ಹೂವನ್ನ ನಾನು ಗಿಫ್ಟ್ ಕೊಟ್ರೆ ಹೇಗಿರುತ್ತೆ ಅಂತ ಯೋಚನೆ ಮಾಡ್ದ. ಜನರೆಲ್ಲ ಅವನಿಗೆ ಕೆಲವು ನಾಣ್ಯಗಳನ್ನ ಅಥವಾ ದುಡ್ಡನ್ನ ಕೊಟ್ಟಾಗ ನಗ್ತಾ ಅವನು ಒಂದು ಹೂವನ್ನ ಕೊಡ್ತಾ ಇದ್ದ. ಇನ್ನೊಂದು ಶಾಕಿಂಗ್ ಏನಂದ್ರೆ, ಜನ ಅದಕ್ಕೆ ಖುಷಿಪಟ್ಟು ಇನ್ನೂ ಹೆಚ್ಚು ಹಣ ಕೊಡೋದಕ್ಕೆ ಶುರು ಮಾಡಿದ್ರು. ಯಾಕಂದ್ರೆ ಅವರಿಗೇನೋ ಒಂದು ರಿಟರ್ನ್ ಸಿಗ್ತಾ ಇತ್ತಲ್ವಾ. ಹೀಗೆ ಅವನು ತನ್ನ ಕೆಲಸನ ಮಾಡ್ತಾನೆ ಹೋಗ್ತಾ ಇದ್ದ. ಸೊ ಹಾಗಾಗಿ ಅವನು ಹೆಚ್ಚು ಹಣನ ಕೂಡ ಸಂಪಾದನೆ ಮಾಡ್ದ. ಒಂದು ದಿನ ಅದೇ ಬಿಸ್ನೆಸ್ ಮ್ಯಾನು ಮತ್ತೆ ಆ ರೈಲ್ವೆ ಸ್ಟೇಷನ್ಗೆ ಸಿಕ್ಕಿದಾಗ ಭಿಕ್ಷುಕ ಖುಷಿಯಿಂದ ಇರೋದನ್ನ ನೋಡ್ತಾನೆ. ಹಾಗೆ ಆ ಬಿಸ್ನೆಸ್ ಮ್ಯಾನ್ಗೆ, ಸರ್, ಇವತ್ತು ನಾನು ನಿಮಗೆ ಕೊಡಕ್ಕೆ ಏನಾದ್ರೂ ತಂದಿದ್ದೀನಿ, ಹಣ ಕೊಟ್ರೆ ಹೂ ಕೊಡ್ತೀನಿ ಅಂತ ಹೇಳ್ತಾನೆ. ಬಿಸ್ನೆಸ್ ಮ್ಯಾನ್ ನಗ್ತಾ ಆ ಹೂವನ್ನ ಇಸ್ಕೊಂಡು, ಇವತ್ತು ನೀನು ಬರೀ ಭಿಕ್ಷುಕ ಅಲ್ಲ, ವ್ಯಾಪಾರಿ ಆಗಿದೀಯಾ ಅಂತ ಹೇಳ್ತಾನೆ. ಮತ್ತೆ ಆ ಭಿಕ್ಷುಕನಿಗೆ ಬಿಸ್ನೆಸ್ ಮ್ಯಾನ್ ಹೇಳಿರುವಂತಹ ಮಾತು ಕೊರಿಯೋದಕ್ಕೆ ಶುರುವಾಗುತ್ತೆ. ಆಗ ಅವನಿಗೆ ಗೊತ್ತಾಗತ್ತೆ, ಇಷ್ಟು ದಿನ ನಾನು ಬೇಡಿದ್ದು ಭಿಕ್ಷೆ ಅಲ್ಲ, ನಾನು ಮಾಡಿದ್ದು ವ್ಯಾಪಾರ ಅಂತ. ಸೊ ಹಾಗಾಗಿ, ಅಯ್ಯೋ, ನಾನು ಎಂದಕ್ಕೂ ಭಿಕ್ಷುಕ ಆಗಿರ್ಲಿಲ್ಲ, ನಾನು ಮೊದಲಿಂದನೂ ವ್ಯಾಪಾರಿಯಾಗೇ ಇದ್ದೆ. ಜನರು ನನಗೆ ಕರುಣೆಯಿಂದಲ್ಲ, ನಾನು ಕೊಟ್ಟ ಹೂಗಳಿಗೆ ಹಣ ಕೊಡ್ತಾ ಇದ್ರು. ನನಗೀಗೊಂದು ಬಿಸ್ನೆಸ್ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಆಗ್ತಾನೆ. ಅಲ್ಲಿಂದ ಆ ಭಿಕ್ಷುಕ ರೈಲ್ವೆ ಸ್ಟೇಷನ್ನ ಬಿಟ್ಟು ಹೋಗಿ ಮತ್ಯಾವತ್ತೂ ಆ ರೈಲ್ವೆ ಸ್ಟೇಷನಲ್ಲಿ ಭಿಕ್ಷೆ ಬಿಡೋದಕ್ಕೆ ಬರೋದೇ ಇಲ್ಲ. ಕೆಲವು 6-7 ತಿಂಗಳ ನಂತರ ಅದೇ ಸ್ಟೇಷನಲ್ಲಿ ಆ ಹೂವಿನ ವ್ಯಾಪಾರಿ ಮತ್ತು ಬಿಸ್ನೆಸ್ ಮ್ಯಾನ್ ಇಬ್ರು ಕೂಡ ಸೂಟು ಬೂಟು ಹಾಕಿ ಮೀಟ್ ಆಗ್ತಾರೆ. ಮಾಜಿ ಭಿಕ್ಷುಕ ಈಗ ದೊಡ್ಡ ಹೂವಿನ ಬಿಸ್ನೆಸ್ ಮ್ಯಾನ್ ಆಗಿ ಟ್ರಾವೆಲ್ ಮಾಡ್ತಾ ಇರ್ತಾನೆ. ಆ ಹೂವಿನ ವ್ಯಾಪಾರಿ ಬಿಸ್ನೆಸ್ ಮ್ಯಾನ್ಗೆ ಹೇಳ್ತಾನೆ, ನೀವು ನನಗೆ ಒಂದು ಜೀವನದ ಗ್ರೇಟೆಸ್ಟ್ ಪಾಠನ ಕಲಿಸಿದ್ರಿ. ನಾವು ಕೊಟ್ಟಾಗ ಮಾತ್ರ ನಮಗೆ ಸಿಗುತ್ತೆ ಅನ್ನೋ ಅಂತ ಒಂದು ನೀತಿನ ನೀವು ನನಗೆ ಹೇಳ್ಕೊಟ್ಟಿದ್ದೀರಾ. ಆ ದಿನ ನಾನು ನನ್ನನ್ನು ಭಿಕ್ಷುಕ ಅಂತ ನೋಡೋ ಬದಲು ಒಬ್ಬ ಬಿಸ್ನೆಸ್ ಮ್ಯಾನ್ ಅಂತ ನೋಡೋಕ್ಕೆ ಶುರು ಮಾಡಿದೆ. ನನ್ನ ಯೋಚನೆಗಳು ಬದಲಾಯಿತು, ನನ್ನ ಜೀವನನೇ ಬದಲಾಯಿತು ಅಂತ ಅವನು ಆ ಬಿಸ್ನೆಸ್ ಮ್ಯಾನ್ಗೆ ಹೇಳ್ತಾ ಇರ್ತಾನೆ. ಹೀಗೆ ಅವರಿಬ್ರು ಮಾತಾಡ್ಕೊಂತ ಮುಂದಕ್ಕೆ ಹೋಗ್ತಾರೆ.
ಸೊ ಸ್ನೇಹಿತರೆ, ನೋಡಿದ್ರ ನಮ್ಮ ಬಗ್ಗೆ ನಾವು ಏನ್ ಅನ್ಕೊಳ್ತೀವೋ ಅದೇ ನಮ್ಮ ಲೈಫ್ ಆಗುತ್ತೆ. ನಿಮ್ಮನ್ನ ನೀವು ಸಣ್ಣಗಾಗಿ ಶಕ್ತಿ ಇಲ್ಲ ಅಂತ ಅನ್ಕೊಂಡ್ರೆ ನೀವು ಹಾಗೆ ಇರ್ತೀರಾ. ನಿಮ್ಮ ಒಳಗಿನ ಪೊಟೆನ್ಶಿಯಲ್ ನ ನೀವು ನಂಬಿ, ನಾನು ಸ್ಟ್ರಾಂಗ್, ನಾನು ಸಕ್ಸಸ್ಫುಲ್ ಅಂತ ಯೋಚಿಸಿ. ಯಾಕಂದ್ರೆ ನಿಮ್ಮ ಯೋಚನೆ ಬದಲಾದ್ರೆ ಖಂಡಿತ ನಿಮ್ ಫ್ಯೂಚರ್ ಕೂಡ ಬದಲಾಗತ್ತೆ. ನೋಡಿ, ನಿಮ್ಮನ್ನ ನೀವು ನಂಬಿ ನಿಮ್ಮ ಆಲೋಚನೆಗಳನ್ನ ಬದಲಾಯಿಸ್ಕೊಳ್ಳಿ. ಈ ಕತೆ ನಿಮಗೆ ಇಷ್ಟ ಆಯ್ತಾ? ಸೊ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಈ ಕಥೆಯಿಂದ ನೀವೇನನ್ನ ಅರ್ಥ ಮಾಡ್ಕೊಂಡ್ರಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ಮುಂದೆ ಸ್ಫೂರ್ತಿದಾಯಕವಾದ ಒಂದು ಕಥೆನ ಇನ್ನಷ್ಟು ಜನರಿಗೆ ತಲುಪೋದಿಕ್ಕೋಸ್ಕರ ದಯವಿಟ್ಟು ಶೇರ್ ಮಾಡಿ. ಮುಂದಿನ ಕಥೆಯಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.